ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆತ್ಮಹತ್ಯೆಗೆ ಶರಣಾದ ನಟಿ ನಂದಿನಿ ಡೈರಿ ಪತ್ತೆಯಾಗಿದೆ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದು, ನಂದಿನಿ ವಾಸವಿದ್ದಂತಹ ಪಿಜಿಯ ಕೊಠಡಿಯಲ್ಲಿ ಅವರ ಡೈರಿ ಸಿಕ್ಕಿದೆ. ಸರ್ಕಾರಿ ಕೆಲಸ ಇಷ್ಟ ಇಲ್ಲ ಅಂತಾನೆ ಡೈರಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನನಗೆ ನಟನೆ ಇಷ್ಟ, ಸರ್ಕಾರಿ ಕೆಲಸ ಇಷ್ಟ ಇಲ್ಲ. ಇದು ಡೈರಿಯಲ್ಲಿ ನಂದಿನಿ ಬರೆದಿರುವಂತಹ ಮಾತು. ಮನೆಯಲ್ಲಿ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತಾನೂ ಡೈರಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡೈರಿಯನ್ನು ವಶಕ್ಕೆ ಪಡೆದಿದ್ದಾರೆ ಕೆಂಗೇರಿ ಪೊಲೀಸರು. ತನಿಖೆ ಮುಂದುವರೆದಿದೆ. ಯಾವ ಕಾರಣಕ್ಕೋಸ್ಕರ ಅಷ್ಟು ಆಕ್ಟಿವ್ ಆಗಿದ್ದಂತಹ ಸೀರಿಯಲ್ನಲ್ಲಿ ತುಂಬಾನೇ ಲವಲವಿಕೆಯಿಂದ ಇದ್ದಂತಹ ನಟಿ ಆತ್ಮಹತ್ಯೆಗೆ ಶರಣಾದ್ರು, ಅಂಥದ್ದೇನಾಯಿತು ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಪ್ರಶ್ನೆ ಇತ್ತು. ಇದೀಗ ಆ ಪ್ರಶ್ನೆಗೆ ಈ ಡೈರಿಯ ಮೂಲಕ ಉತ್ತರ ಸಿಕ್ಕಿದೆ. ಸರ್ಕಾರಿ ಕೆಲಸ ಸಿಕ್ಕಿತ್ತಂತೆ, ಆದರೆ ಅವ್ರಿಗೆ ಇಷ್ಟ ಇರಲಿಲ್ಲ. ಭಾನುವಾರ ಸಂಜೆ ಸ್ನೇಹಿತ ಪುನೀತ್ ಮನೆಗೆ ನಟಿ ಹೋಗಿದ್ರು. ಭಾನುವಾರ ರಾತ್ರಿ 11:23ರ ಸುಮಾರಿಗೆ ಪಿಜಿಗೆ ವಾಪಸ್ ಆಗ್ತಾರೆ. ನಂತರ ರೂಮ್ ಲಾಕ್ ಮಾಡಿಕೊಂಡು ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾತ್ರಿ 11:30ರ ಬಳಿಕ ನಂದಿನಿಗೆ ಪುನೀತ್ ಕರೆ ಮಾಡಿದ್ದಾರೆ, ಆದರೆ ಕಾಲ್ ರಿಸೀವ್ ಮಾಡಿಲ್ಲ. ಆಗ ಪಿಜಿ ಮ್ಯಾನೇಜರ್ಗೆ ಕಾಲ್ ಮಾಡಿದ್ದಾರೆ. ಪಿಜಿ ಬಳಿ ಬಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ನಂದಿನಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಕಿಟಕಿಗೆ ವೇಲ್ನಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವುದು. ಬಳಿಕ ಪೊಲೀಸರಿಗೆ ಮಾಹಿತಿಯನ್ನ ಪಿಜಿ ಸಿಬ್ಬಂದಿ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರು. ನಂದಿನಿಯವರ ತಂದೆ ತೀರ್ ಹೋಗಿದ್ರಂತೆ. ಅನುಕಂಪದ ಆಧಾರದ ಮೇರೆಗೆ ಶಿಕ್ಷಕ ವೃತ್ತಿ, ಸರ್ಕಾರಿ ಕೆಲಸ ಅದು ನಂದಿನಿಯವರಿಗೆ ಸಿಕ್ಕಿತ್ತು. ಆದರೆ ಅವರಿಗೆ ಆ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ನಟನೆಯಲ್ಲೇ ಅವರಿಗೆ ಆಸಕ್ತಿ ಇತ್ತು. ಹೆಸರುಘಟ್ಟದ ಕಾಲೇಜು ಒಂದರಲ್ಲಿ BE ವ್ಯಾಸಂಗವನ್ನು ಮಾಡಿದ್ದಾರೆ. RR ನಗರದಲ್ಲಿ ನಟನೆ ತರಬೇತಿಗೂ ಕೂಡ ನಂದಿನಿ ಸೇರ್ಕೊಂಡಿದ್ರು. ಕಾಲೇಜಿಗೆ ಹೋಗದೆ ಆಕ್ಟಿಂಗ್ ಕ್ಲಾಸ್ಗೆ ಹಾಜರಾಗ್ತಾ ಇದ್ರು. ಅಂದರೆ ಅಭಿನಯ ಅಥವಾ ನಟನೆ ಅಂದರೆ ಅವರಿಗೆ ಅಷ್ಟೊಂದು ಆಸಕ್ತಿ ಇತ್ತು. 2019ರಿಂದ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ನಂದಿನಿ ನಟಿಸಿದ್ದಾರೆ. 2023ರಲ್ಲಿ ನಂದಿನಿಯವರ ತಂದೆ ನಿಧನರಾಗ್ತಾರೆ. ಬಳಿಕ ಸರ್ಕಾರಿ ಕೆಲಸದ ಆಫರ್ ಇವರಿಗೆ ಸಿಗುತ್ತೆ. ಮನೆಯವ್ರ ಕಡೆಯಿಂದ ಒತ್ತಡ ಏನಪ್ಪಾ ಅಂದರೆ ನೀನು ಕೆಲಸಕ್ಕೆ ಹೋಗಬೇಕು, ನಟನೆ ಬಿಡಬೇಕು ಅನ್ನೋದು. ಆದರೆ ನಂದಿನಿಗೆ ಅದು ಇಷ್ಟ ಇರಲಿಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಇಲ್ಲಿ ಮನೆಯವರ ಒತ್ತಡದಿಂದಾಗಿನೇ ನಂದಿನಿಯವರು ತುಂಬಾನೇ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋದು ಪಕ್ಕಾ ಆಗ್ತಾ ಇದೆ. ಡೈರಿಯಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ. ನಿಜಕ್ಕೂ ಕೂಡ ದುರಾದೃಷ್ಟಕರ ಸಂಗತಿ ಇದು. ಖಂಡಿತ ಮಧುಶ್ರೀ, ಧಾರಾವಾಹಿ ಮತ್ತು ನಟನೆಯಲ್ಲಿ ಆಸಕ್ತಿ ಇದ್ದಂತಹ ನಂದಿನಿ ತನ್ನ ಮನೆಯವರ ಒತ್ತಡಕ್ಕೆ ಮಣಿದು ಈ ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಅವರ ಒಂದು ತಂದೆಗೆ ಸರ್ಕಾರಿ ಕೆಲಸ ಇರುತ್ತೆ, ಆದ್ರೆ ಅವ್ರ ತಂದೆ ತೀರೋದ ನಂತರ ಆಕೆಗೆ ಅದು ಸರ್ಕಾರಿ ಕೆಲಸ ಬಂದಿರುತ್ತೆ ಒಂದು ಅನುಕಂಪದ ಆಧಾರದ ಮೇಲೆ. ಆದ್ರೆ ಆಕೆಗೆ ಆ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗಕ್ಕೆ ಇಷ್ಟ ಇರಲ್ಲ. ಆದ್ರೆ ಮನೆಯಲ್ಲಿ ಸಹ ಬಲವಂತವನ್ನ ಮಾಡ್ತಾ ಇರ್ತಾರೆ. ಹೀಗಾಗಿನೇ ನಾನು ಸೂಸೈಡ್ ಅನ್ನ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಆಕೆ ಡೈರಿಯಲ್ಲಿ ಬರೆದು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸದ್ಯಕ್ಕೆ ನಾನೀಗ ನಂದಿನಿ ಆತ್ಮಹತ್ಯೆ ಮಾಡ್ಕೊಂಡಂತಹ ಒಂದು ಪಿಜಿ ಬಳಿ ಇದ್ದೀನಿ. ಇದು ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದು ಪಿಜಿ, ಇನ್ಸ್ಟಾ ಲಿವಿಂಗ್ ಪಿಜಿ ಅಂತ ಹೇಳಿ. ಈ ಪಿಜಿಯಲ್ಲಿ ಕಳೆದ 4 ತಿಂಗಳಿಂದ ನಂದಿನಿ ವಾಸವಾಗಿರ್ತಾರೆ. ಅಂದ್ರೆ ಆಕೆ ಬಳ್ಳಾರಿ ಮೂಲದ ಕೊಟ್ಟೂರಿನಲ್ಲಿ PUCಯನ್ನು ವ್ಯಾಸಂಗವನ್ನ ಮುಗಿಸಿ ತದನಂತರ ಬೆಂಗಳೂರಿನಲ್ಲಿ ಹೆಸರುಘಟ್ಟದ ಒಂದು ಕಾಲೇಜಿನಲ್ಲಿ BE ವ್ಯಾಸಂಗ ಮಾಡ್ತಾ ಇರ್ತಾರೆ. ಜೊತೆಗೆ RR ನಗರದಲ್ಲಿ ಆಕ್ಟಿಂಗ್ ಕ್ಲಾಸ್ ಕೂಡ ಹೋಗ್ತಾ ಇರ್ತಾರೆ. ಆದ್ರೆ 2019ರಿಂದ ಈಕೆ ಅನೇಕ ಅಂದ್ರೆ ತಮಿಳು ಮತ್ತು ಕನ್ನಡದಲ್ಲೂ ಸಹ ಸಾಕಷ್ಟು ಧಾರಾವಾಹಿಗಳಲ್ಲಿ ಈಕೆ ಸಹನಟಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ 2021ರಲ್ಲಿ ಅವರ ತಂದೆ ನಿಧನರಾಗ್ತಾರೆ. ಅವ್ರ ತಂದೆ ನಿಧನರಾದಂತ ನಂತರ ಅನುಕಂಪದ ಆಧಾರದ ಮೇಲೆ ಆಕೆಗೆ ಕೆಲಸ ಬರುತ್ತೆ ತಾಲೂಕು ಆಫೀಸ್ನಲ್ಲಿ. ಈ ಒಂದು ಕಚೇರಿಗೆ ಕೆಲಸಕ್ಕೆ ಹೋದ್ರೆ ಕುಟುಂಬಕ್ಕೂ ಆಧಾರವಾಗಿರುತ್ತೆ, ಒಂದು ಕೆಲಸ ಅನ್ನೋದು ಸಿಗುತ್ತೆ, ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಅವ್ರ ಮನೆಯವರು ಸ್ವಲ್ಪ ಒತ್ತಡವನ್ನ ಹೇರ್ತಾರೆ. ಆದ್ರೆ ಈಕೆಗೆ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಆಸಕ್ತಿ ಇರುತ್ತೆ. ಹೀಗಾಗಿ ನಾನು ಕೆಲಸಕ್ಕೆ ಹೋಗಲ್ಲ, ನಾನು ಆಕ್ಟಿಂಗ್ ಅಲ್ಲಿ ಮುಂದುವರಿತೀನಿ, ಜೊತೆಗೆ ಕಾಲೇಜ್ಗೂ ಕೂಡ ಹೋಗ್ತಿರ್ತೀನಿ ಅಂತ ಹೇಳ್ತಿರ್ತಾಳೆ. ಆದ್ರೆ ಕಾಲೇಜ್ಗೂ ಸಹ ಸರಿಯಾಗಿ ಹೋಗದೆ ಆಕ್ಟಿಂಗ್ ತರಬೇತಿಯಲ್ಲಿ ಸ್ವಲ್ಪ ತೊಡ್ಕೊಂಡಿರ್ತಾಳೆ. ಇದ್ರ ಮಧ್ಯೆನೂ ಸಹ ಆಕೆಗೆ ಬಲವಂತ ಬರ್ತಾ ಇರುತ್ತೆ, ಇದು ನೀನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿ. ಮೊನ್ನೆ ರಾತ್ರಿ 11:30ರ ಸುಮಾರಿಗೆ ತನ್ನ ಗೆಳೆಯನ ಮನೆಗೆ ಹೋಗಿ ಬಂದಿದ್ದಂತಹ ನಂದಿನಿ ಈ ಒಂದು ಪಿಜಿಯ ತನ್ನ ಕೊಠಡಿ ಏನಿದೆ ಅಲ್ಲಿ ಕಿಟಕಿಯ ಸರಳುಗಳಿಗೆ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಕೆಂಗೇರಿ ಪೊಲೀಸರು ಇದ್ರ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಆಕೆಯ ತಾಯಿ ಕೂಡ ನಮಗೆ ಯಾರ ಮೇಲೂ ಸಹ ಅನುಮಾನ ಇಲ್ಲ ಅಂತ ಹೇಳಿ ಅವರು ಕೂಡ ದೂರನ್ನು ಕೊಟ್ಟಿದ್ದು UDR ಪ್ರಕರಣವನ್ನು ದಾಖಲಿಸಿಕೊಂಡು ಕೆಂಗೇರಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಧುಶ್ರೀ, ಧನ್ಯವಾದ ಪ್ರದೀಪ್, ತಮ್ಮ ಮಾಹಿತಿಗಾಗಿ.